ನಮಸ್ಕಾರ. ನೀವೆಲ್ಲ ನೋಡೇ ಇರ್ತೀರಾ, ಪ್ರತಿಯೊಬ್ಬ ಕ್ರಿಕೆಟರು ಸಹ ಒಂದು ಬ್ರ್ಯಾಂಡ್ ಪ್ರಮೋಷನ್ ಅನ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಸಹ ಬ್ಯಾಟ್ಸ್ಮನ್ಗಳು ತಮ್ಮ ಬ್ಯಾಟ್ಗಳ ಮೇಲೆ ಸ್ಟಿಕ್ಕರ್ ಅನ್ನ ಅಂಟಿಸುವ ಮೂಲಕ ಆ ಸ್ಟಿಕ್ಕರ್ನಲ್ಲಿ ಒಂದು ಬ್ರ್ಯಾಂಡ್ನ ಹೆಸರಿಟ್ಟು ಆ ಬ್ರ್ಯಾಂಡ್ ಪ್ರಮೋಷನ್ ಅನ್ನ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಗೊತ್ತಿದೆ, ವಿರಾಟ್ ಕೊಹ್ಲಿ MRF ಬ್ಯಾಟ್ನ ಒಂದು ಬ್ರ್ಯಾಂಡ್ ಅನ್ನ ತನ್ನ ಬ್ಯಾಟ್ ಮೇಲೆ ಹಾಕೊಂಡ್ರೆ, ರೋಹಿತ್ ಶರ್ಮಾ ಸಿಯೆಟ್ ಟೈರ್ ಇಂದಿರುತ್ತೆ. ಇನ್ನು ಶುಭ್ಮನ್ ಗಿಲ್ MRF ಬ್ಯಾಟ್ನ ಪ್ರಮೋಷನ್ ಅನ್ನ ಮಾಡ್ತಾರೆ, MRF ಬ್ರ್ಯಾಂಡ್ನ ಪ್ರಮೋಷನ್ ಮಾಡ್ತಾರೆ. ಈ ರೀತಿ ಬ್ರ್ಯಾಂಡ್ ಪ್ರಮೋಷನ್ ಮಾಡಿ ಒಂದಿಷ್ಟು ದುಡ್ಡುಗಳನ್ನು ಸಹ ಕ್ರಿಕೆಟರ್ಗಳು ಮಾಡ್ತಾ ಇದ್ದಾರೆ. ಇದು ಅವರ ಒಂದು ಆದಾಯ ಮೂಲ ಆಗಿರುತ್ತದೆ. ಹೀಗಿರಬೇಕಾದ್ರೆ ಒಬ್ಬ ಆಟಗಾರ ಒಬ್ಬರಿಗೆ ಕೊಟ್ಟಂತಹ ಮಾತಿಗಾಗಿ ಎಷ್ಟೇ ದೊಡ್ಡ ಆಫರ್ ಬಂದರೂ ಸಹ ಅದನ್ನೆಲ್ಲ ಬಿಟ್ಟು ಆ ಒಂದು ಕೊಟ್ಟ ಮಾತಿಗೋಸ್ಕರ ನಡ್ಕೊಳ್ತಾರೆ. ಅದು ಕೂಡ ಒಂದು ದೊಡ್ಡ ಈವೆಂಟ್ನಲ್ಲಿ ಬರುವಂತಹ ಆಫರು. ಆ ಆಫರ್ನೆಲ್ಲ ಬಿಟ್ಟು ಬರೀ ಖಾಲಿ ಸ್ಟಿಕ್ಕರ್ ಏನು ಇಲ್ಲದೆ ಒಂದು ಪ್ಲೇನ್ ಬ್ಯಾಟಲ್ಲಿ ಇಡೀ ವರ್ಲ್ಡ್ ಕಪ್ ಆಡಿ ಆ ವರ್ಲ್ಡ್ ಕಪ್ಪಲ್ಲಿ ಹೈಯೆಸ್ಟ್ ರನ್ ಹೊಡೆದಂತಹ ಆಟಗಾರ ಅಂತ ಅನ್ಸ್ಕೊಳ್ತಾರೆ. ಎಸ್, ಅದು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್. ಎಸ್, ಸಚಿನ್ ತೆಂಡೂಲ್ಕರ್ 1989 ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡ್ತಾರೆ. ಪಾದಾರ್ಪಣೆ ಮಾಡಿದ್ಮೇಲೆ ದಿನದಿಂದ ದಿನಕ್ಕೆ ಅವರ ಚರಿಷ್ಮಾ ಹೆಚ್ಚಾಗ್ತಾ ಹೋಗುತ್ತೆ. 1996 ವರ್ಲ್ಡ್ ಕಪ್ ಇಂಡಿಯಾದಲ್ಲಿ ನಡೆಯುತ್ತೆ. ಆ ಟೈಮಲ್ಲಾಗಲೇ ಸಚಿನ್ ತೆಂಡೂಲ್ಕರ್ ಪೀಕಲ್ಲಿ ಇರ್ತಾರೆ. ನಂಬರ್ 1 ಬ್ಯಾಟ್ಸ್ಮನ್ ಆಗಿ ಮೆರಿತಾ ಇರ್ತಾರೆ. ರೆಕಾರ್ಡ್ ಮೇಲೆ ರೆಕಾರ್ಡ್ಗಳನ್ನು ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ವರ್ಲ್ಡ್ ಕಪ್ನಲ್ಲಿ ಅವರು ಯಾವುದೇ ತರಹದ ಸ್ಟಿಕ್ಕರನ್ನು ತಮ್ಮ ಬ್ಯಾಟ್ ಮೇಲೆ ಅಂಟಿಸಿಕೊಳ್ಳದೆ ಇಡೀ ವರ್ಲ್ಡ್ ಕಪ್ ಟೂರ್ನಿಯನ್ನು ಒಂದು ಪ್ಲೇನ್ ಬ್ಯಾಟ್, ಏನು ಅಂದರೆ ಆ ಬ್ಯಾಟ್ ಮೇಲೆ ಯಾವುದೇ ರೀತಿಯ ಸ್ಟಿಕ್ಕರ್ ಇಲ್ದಂಗೆ ಆ ಇಡೀ ಟೂರ್ನಿಯನ್ನು ಆಡ್ತಾರೆ. ಆ ಇಡೀ ಟೂರ್ನಿಯಲ್ಲಿ ಅವರು 500ಕ್ಕೂ ಹೆಚ್ಚು ರನ್ಗಳನ್ನು ಹೊಡಿತಾರೆ. ಆ ಮೂಲಕ ಏನು ಒಬ್ಬರಿಗೆ ಕೊಟ್ಟಂತಹ ಒಂದು ಮಾತನ್ನು ಅವರು ಅಲ್ಲಿ ಉಳಿಸ್ಕೊತಾರೆ. ಎಸ್, ಆ ಕೊಟ್ಟಂತಹ ಮಾತು ಬೇರೆ ಯಾರಿಗೂ ಅಲ್ಲ, ಅವರ ಸ್ವತಃ ತಂದೆಯವರಿಗೆ. ಎಸ್, ತಂದೆಯವರಿಗೆ ಒಂದು ಮಾತನ್ನು ಕೊಟ್ಟಿರ್ತಾರೆ. ಅದೇನು ಅಂತ ಹೇಳಿದ್ರೆ, ತಾವು ಯಾವುದೇ ರೀತಿಯ ತಂಬಾಕು ಮತ್ತು ಮದ್ಯಪಾನದ ಪ್ರಮೋಟ್ಗಳನ್ನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಎಸ್, ಈ ಒಂದು ವಿಚಾರಕ್ಕೋಸ್ಕರನೇ ಸಚಿನ್ ತೆಂಡೂಲ್ಕರ್ ಅವರು 1996 ವರ್ಲ್ಡ್ ಕಪ್ಪಲ್ಲಿ ತಮ್ಮ ಬ್ಯಾಟ್ ಮೇಲೆ ಯಾವುದೇ ಸ್ಟಿಕ್ಕರ್ ಇಲ್ದಂಗೆ ಇಡೀ ಟೂರ್ನಿಮೆಂಟನ್ನು ಆಡ್ತಾರೆ. ತಂದೆಗೆ ಒಂದು ಮಾತು ಏನು ಕೊಟ್ಟಿರ್ತಾರೆ ಆ ಪ್ರಕಾರ ಅವರು ಅಲ್ಲಿ ನಡ್ಕೊಳ್ತಾರೆ. ಆ ಟೈಮಲ್ಲಿ ವಿಲ್ಸ್ ಅಂತೇಳಿ ಒಂದು ಕಂಪನಿ, ಏನು ತಂಬಾಕಿನ ಕಂಪನಿ, ಏನು ಸಿಗರೇಟ್ ಕಂಪನಿ ಇರುತ್ತೆ, ಧೂಮಪಾನ ಸಿಗರೇಟ್ ಕಂಪನಿ. ಆ ಒಂದು ಕಂಪನಿ ಟೀಮ್ ಇಂಡಿಯಾದ ಒಂದು ಸ್ಪಾನ್ಸರ್ಶಿಪ್ ಆಗಿರುತ್ತೆ. ನೀವು ನೋಡಿರ್ತೀರಿ 1996 ವಿಲ್ಸ್ ಅಂತೇಳಿ ಇಲ್ಲಿ ಇರುತ್ತೆ. ಆ ಕಂಪನಿ ಸಚಿನ್ ಅವರಿಗೆ ಒಂದು ದೊಡ್ಡ ಆಫರನ್ನು ಸಹ ಕೊಡುತ್ತೆ. ನೀವು ಎಷ್ಟು ಕೇಳ್ತೀರೋ ಅಷ್ಟು ದುಡ್ಡನ್ನು ನಾವು ಕೊಡ್ತೀವಿ, ನಮ್ಮ ಒಂದು ಕಂಪನಿಯ ಬ್ರ್ಯಾಂಡ್ನ ಸ್ಟಿಕ್ಕರ್ನ ನಿಮ್ಮ ಬ್ಯಾಟ್ ಮೇಲೆ ಹಾಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಸಚಿನ್ ಅವರು ಆ ಒಂದು ಆಫರನ್ನು ತ್ಯಜಿಸ್ತಾರೆ. ಯಾಕಂತ ಹೇಳಿದ್ರೆ, ನಾನು ಏನು ತಂದೆಗೆ ಕೊಟ್ಟಿರುವ ಮಾತನ್ನು ಉಳಿಸ್ಕೋಬೇಕು, ಯಾವುದೇ ರೀತಿಯ ಆಲ್ಕೋಹಾಲಿಕ್ ಮತ್ತು ಟೊಬ್ಯಾಕೋ ಪ್ರಮೋಟ್ ಮಾಡುವಂತಹ ಯಾವುದೇ ಒಂದು ಪ್ರಾಡಕ್ಟ್ನ ನಾನು ಪ್ರಮೋಟ್ ಮಾಡೋದಿಲ್ಲ. ಹಾಗಾಗಿ ನಾನು ಆ ಒಂದು ಬದ್ಧತೆಗೆ ನಿಂತಿರ್ತೀನಿ ಅಂತ ಹೇಳ್ಬಿಟ್ಟು 1996 ಏನು ಬರುತ್ತೆ ಆ ಒಂದು ಆಫರು, ಆ ಆಫರ್ನ ತ್ಯಜಿಸಿ ಇಡೀ ವರ್ಲ್ಡ್ ಕಪ್ ಅವರು ಒಂದು ಪ್ಲೇನ್ ಬ್ಯಾಟಲ್ಲಿ ಆಡ್ತಾರೆ. ಆ ಮೂಲಕ ಅಲ್ಲಿ ಹೈಯೆಸ್ಟ್ ರನ್ನನ್ನು ಕೂಡ ಹೊಡಿತಾರೆ. ಆ ಮೂಲಕ ತಂದೆಗೆ ಏನು ಕೊಟ್ಟಿದ್ರು ಮಾತು, ಆ ತಂದೆಗೆ ಕೊಟ್ಟಂತಹ ಮಾತನ್ನು ಉಳಿಸ್ಕೋತಾರೆ. ಆ ನಂತರದಲ್ಲಿ 1996 ಆದಮೇಲೆ ಸಚಿನ್ ತೆಂಡೂಲ್ಕರ್ಗೆ ಒಂದು ಬಿಗ್ ಆಫರ್ ಬರುತ್ತೆ. ಆ ಬಿಗ್ ಆಫರು ದಶಕಗಳ ಕಾಲ ಇರುತ್ತೆ. ಎಸ್, ಅದು ಬೇರೆ ಯಾವುದೂ ಅಲ್ಲ, MRF ಟೈರು. ಎಲ್ಲರಿಗೂ ಗೊತ್ತಿದೆ, ಸಚಿನ್ ಬ್ಯಾಟಲ್ಲಿ MRF ಬ್ರ್ಯಾಂಡ್ ಸ್ಟಿಕ್ಕರು ಬರೋದು 1996 ವರ್ಲ್ಡ್ ಕಪ್ ಆದ ನಂತರದಲ್ಲಿ. ಅಲ್ಲಿಂದ 13 ವರ್ಷಗಳ ಕಾಲ, 2009ರವರೆಗೆ ಸಚಿನ್ ಅವರ ಬ್ಯಾಟಲ್ಲಿ MRF ಏನು ಬ್ರ್ಯಾಂಡ್ನ ಸ್ಟಿಕ್ಕರ್ ಇರುತ್ತೆ. ಎಲ್ಲರಿಗೂ ಗೊತ್ತು, 90s ಕಿಡ್ಸ್ಗಳನ್ನ ನೋಡಿದ್ರೆ ನೀವು ಅವ್ರಿಗೆ ಕೇಳಿ ನಿಮ್ಗೆ ಯಾವ ಬ್ಯಾಟ್ ಇಷ್ಟ ಅಂತ ಹೇಳಿದ್ರೆ MRF ಬ್ಯಾಟ್ ಅಂತಾರೆ, ಸಚಿನ್ ಬ್ಯಾಟ್ ಅಂತ ಹೇಳ್ತಾರೆ. ಅದು ಒಂದು ರೀತಿಯಲ್ಲಿ ಹ್ಯೂಜ್ ಬ್ರ್ಯಾಂಡ್ ಆಗಿ ಸಚಿನ್ ಮೂಲಕ ಬೆಳೆಯುತ್ತೆ. 13 ವರ್ಷಗಳ ಕಾಲ ಸಚಿನ್ ಆ ನಂತರದಲ್ಲಿ 1996 ನಂತರದಲ್ಲಿ ಒಂದು MRF ಬ್ರ್ಯಾಂಡನ್ನು ತಮ್ಮ ಬ್ಯಾಟ್ ಮೇಲೆ ಆ ಸ್ಟಿಕ್ಕರ್ನ ಅಂಟಿಸುವ ಮೂಲಕ ಪ್ರಮೋಟ್ ಮಾಡ್ತಾರೆ. ಆದರೆ 1996 ಏನು ತಂದೆಗೆ ಕೊಟ್ಟಂತಹ ಆ ಒಂದು ಮಾತಿಗಾಗಿ ಯಾವುದೇ ಆಲ್ಕೋಹಾಲಿಕ್ ಮತ್ತು ಟೊಬ್ಯಾಕೋ ಬ್ರ್ಯಾಂಡ್ಗಳನ್ನು ನಾನು ಪ್ರಮೋಟ್ ಮಾಡಬಾರ್ದು ಅಂತ ಅವ್ರು ಏನು ಹೇಳಿರ್ತಾರೆ, ಆ ಕಾರಣಕ್ಕಾಗಿ 1996 ಬಂದಂತಹ ದೊಡ್ಡ ಬಿಗ್ ಆಫರನ್ನು ಅವರು ರಿಜೆಕ್ಟ್ ಮಾಡಿ ಇಡೀ ಟೂರ್ನಮೆಂಟ್ ಪ್ಲೇನ್ ಬ್ಯಾಟಲ್ಲಿ ಯಾವುದೇ ಸ್ಟಿಕ್ಕರ್ ಇಲ್ಲದೆ ಇಡೀ
ಟೂರ್ನಮೆಂಟ್ ಪ್ಲೇನ್ ಬ್ಯಾಟ್ ಅಲ್ಲಿ ಆಡೋ ಮೂಲಕ 500+ ರನ್ ಅನ್ನು ಹೊಡಿತಾರೆ.